ಈಗ ಈಗ ನಮ್ಮ ಕಡೆಯಿಂದ ಒಬ್ಬ ಟ್ರಂಪ್ ಕಾರ್ಡ್ ಬೌಲರ್ ಇರ್ತಾನೆ ಸರ್. ಈ ಬೌಲರ್ ಕೊಟ್ಬಿಟ್ರೆ ಎಂಥ ಸನ್ನಿವೇಶದಲ್ಲೂ ವಿಕೆಟ್ ತೊಗೊಳ್ತಾನೆ, ಅವನು ಮ್ಯಾಚ್ ಗೆಲ್ಲಿಸ್ತಾನೆ ಅಂಥೇಳಿ. ಆ ಥರದ ಬಿ ಜೆ ಪಿಯ ಟ್ರಂಪ್ ಕಾರ್ಡ್ ಬೌಲರ್ ಅಂತ ಹೇಳಿದ್ರೆ ಯು ಪಿ ಅದು, ಎಸ್ಪೆಷಲಿ ಆಫ್ಟರ್ ರಾಮ ಮಂದಿರ ಅಥವಾ ಪ್ರಾಣ ಪ್ರತಿಷ್ಠಾಪನಾ ಆಫ್ ರಾಮ್ಲಲ್ಲಾ. ಈ ಕೇಸ್ ಬಂದ್ಬಿಟ್ಟಾಗಂತೂ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ. ಬಟ್ ಈ ಚುನಾವಣೆ ಟೈಮ್ಗೆ ಒಂದು ವಿಷಯ ಶುರುವಾಗಿತ್ತು. ರಾಮ ಮಂದಿರ ಅಥವಾ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ಲ, ಅಂದುಕೊಂಡ ಮಟ್ಟದಲ್ಲಿ ಆಗ್ತಾ ಇಲ್ಲ, ಅದರಿಂದ ನಮಗೇನೋ ಗೇನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಆ ಮಟ್ಟಕ್ಕೆ ಆಗಲಿಲ್ಲ ಅಂತ. ತೀರಾ ನೆನ್ನೆ ಮೊನ್ನೆ ಬಂತು 2024 ಅಂತ್ಯದ ವೇಳೆಗೆ ರಾಮ ಮಂದಿರವನ್ನೇ ನಾವು ಕಂಪ್ಲೀಟ್ ಮಾಡ್ತೀವಿ ಅಂಥೇಳಿ. ಇದು ರಾಮ ಮಂದಿರ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಒಂದು ಇಶ್ಯೂನೇ ಆಗಲಿಲ್ಲ ಅಂತನಾ, ಅಥವಾ ಉತ್ತರ ಪ್ರದೇಶದ ಮಟ್ಟಿಗೆ ಜನಗಳಿಗೆ ಇನ್ನೇನೋ ಬೇಕೆಂದರೆ ಆ ರ್ಯಾಲಿಯಲ್ಲಿ ಗಮನಿಸ್ತಾ ಇದ್ದಿದ್ದೇನು ಅಂದರೆ ಉದ್ಯೋಗದ ಬಗ್ಗೆ ಬಹಳ ಚರ್ಚೆ ಆಗ್ತಿತ್ತು. ಬೀಟ್ ಬಿಹಾರ್ ಆರ್ ಉತ್ತರ ಪ್ರದೇಶ್. ಅಲ್ಲಿ ತೇಜಸ್ವಿ ಮಾತಾಡ್ತಾ ಇದ್ರು, ಈ ಕಡೆ SP ಅಖಿಲೇಶು ರಾಹುಲ್ ಗಾಂಧಿ ಜಂಟಿಯಾಗಿ ನಿಮ್ಮದು ಅಗ್ನಿಪಥ ಏನಾಯ್ತಪ್ಪ, ನಿಮ್ಮದು ಅಗ್ನಿವೀರರ ಕಥೆ ಏನಾಯ್ತಪ್ಪ, ನಿಮ್ಮ ಕೆಲಸ ಕೊಟ್ರೇನ್ರಪ್ಪ. ಆಮೇಲೆ ಇದು ತೇಜಸ್ವಿಯಾದ ಇನ್ನೊಂದು ಹೆಜ್ಜೆ ಮುಂದೆ, ಯಾವ್ಯಾವ ವಿಷಯವನ್ನು ಮೋದಿ ಮಾತಾಡಿದ್ರೋ, ಪೆಟ್ರೋಲ್ ಇಷ್ಟು ಮಾಡ್ತೀನಿ, ಡೀಸೆಲ್ ಅಷ್ಟು ಮಾಡ್ತೀನಿ, ಗ್ಯಾಸ್ ಬೆಲೆ ಹಿಂಗಾಗಿದೆ, ಅದು ಮೆಹಂಗಾಯಿ ಆಗಿದೆ, ಉದ್ಯೋಗ ಮಾಡ್ತೀನಿ ಹೇಳಿದ್ರು, ಅದರದ್ದು ಆಡಿಯೋ ಕ್ಲಿಪ್ ತಂದು ಮೈಕ್ ಮುಂದೆ ಹಿಡಿತಾಯಿದ್ರು. ಸೊ ದಟ್ ಜೋರಾಗಿ ಕೇಳಿಸ್ಕೊಳ್ರಪ್ಪ ಅಂತ. ಅದನ್ನು ಕೇಳಿಸೋದು ಜೋರಾಗಿ ನಗೋದೆಲ್ಲರೂ, ಇದೇ ಕಣ್ರಪ್ಪ ಇವ್ರು ಹೇಳಿದ್ದು ಅಂತ. ಏನು ನಡೀತಿದೆ ಅಂತ ನಾನು ಇವತ್ತಿನ ಈ ಕ್ಷಣದ ಟ್ರೆಂಡ್ ಬಗ್ಗೆ ಮಾತ್ರ ಮಾತಾಡ್ತಿರೋ ಸರ್. ಉತ್ತರ ಪ್ರದೇಶ ಮತ್ತು ಓವರ್ ಆಲ್ ಟ್ರೆಂಡ್ ನೋಡಿದರೆ ಅಂದುಕೊಂಡಷ್ಟು ಮತ್ತು ಎಕ್ಸಿಟ್ ಪೋಲಲ್ಲಿ ಪ್ರೆಡಿಕ್ಟ್ ಮಾಡಿದಷ್ಟು NDA ಮೈತ್ರಿಕೂಟಕ್ಕೆ ಬರದೇ ಇರುವಂಥದ್ದು ಭಾಳ ಇದು ಒಂದು ಅಚ್ಚರಿಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇದೆಲ್ಲ ನಾವು ಇಲ್ಲಿವರೆಗೂ ಡಿಸ್ಕಷನ್ನೇ ಬೇರೆ. ಈಗ ಬಂದಿರುವಂಥ ಒಂದು ಟ್ರೆಂಡನ್ನು ನೋಡಿ ನಾವು ಚರ್ಚೆ ಮಾಡೋದಾದರೆ, ಎಲ್ಲ ಒಂದು ಕಡೆ ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯದಲ್ಲೂ NDA ಮೈತ್ರಿಕೂಟಕ್ಕೆ ಹಿನ್ನಡೆ ಆಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ಗೆ NDA ಮೈತ್ರಿಕೂಟಕ್ಕೆ ಇಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಹೋಪ್ಸ್ ಇದೆ ಅಂತ ಹೇಳ್ಬೋದು. ಮತ್ತು ಜನ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಉತ್ತರ ಪ್ರದೇಶ ಅಂತ ಬಂದಾಗ ಅಲ್ಲಿ ಒಂದು ಯೋಗಿ ಆದಿತ್ಯನಾಥ್ ಅವರ ವಿರುದ್ಧನೇ ಒಂದು ಆ್ಯಂಟಿ ಇನ್ಕಂಬನ್ಸಿ ಇರುವಂಥದ್ದು ಇಲ್ಲಿ ಎದ್ದು ಕಾಣುತ್ತೆ. ಮತ್ತು ಈ ಸರ್ತಿಯ ಲೋಕಸಭೆ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಬೇರೆ ರಾಜ್ಯಗಳ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಂಡಿಲ್ಲ. ಅವರು ಕರ್ನಾಟಕಕ್ಕೂ ಬರಬೇಕಾಗಿತ್ತು, ಬರಲಿಲ್ಲ. ಬಹುಶಃ ಇದು ಆಂತರಿಕವಾಗಿ BJP ಕೂಡ ಎಲ್ಲ ಗೊತ್ತಿತ್ತ, ಅವ್ರನ್ನ ಅಲ್ಲಿಗೆ ಸೀಮಿತ ಮಾಡಿ ನೀವು ಅಲ್ಲೇ ಪ್ರಚಾರ ಮಾಡಿ ಅನ್ನುವಂಥದ್ದು. ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಇರುವಂಥ ಒಂದು ಆಡಳಿತ ವಿರೋಧಿ ಅಲೆ ಮತ್ತು ನಾವು ಆವಾಗಲೇ ಹೇಳ್ದಂಗೆ ಈ ರಾಮ ಮಂದಿರ ಅನ್ನುವಂಥದ್ದು ಏನಿದೆ, ಇದು BJPಗೆ ಅಂದುಕೊಂಡಷ್ಟು ಏನೋ ರಿಸಲ್ಟ್ ನೀಡಿಲ್ಲ, ಫಲ ನೀಡಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಸೊ ಈ ಒಂದು ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಎಲ್ಲ ಒಂದು ಕಡೆ ಬೇರೆ ರೀತಿಯ ಒಂದು ರಿಸಲ್ಟ್ ಕೂಡ ಬರ್ತಾ ಇದೆ ಅಂತ ಅನಿಸುತ್ತೆ. NDA ಮೈತ್ರಿಕೂಟ ಇಷ್ಟೆಲ್ಲ ಆದರೂ ಕೂಡ ನೀವು ಅವಾಗಲೇ ಭಾಳ ಒಂದು ಒಳ್ಳೆ ಪಾಯಿಂಟನ್ನು ಹೇಳಿದ್ರಿ. NDA ಮೈತ್ರಿಕೂಟದಲ್ಲಿದ್ದಂಥ ಎಲ್ಲ ಪಕ್ಷಗಳಿಗೂ ಭಾಳ ಸ್ಟ್ರೆಂತ್ ಇರುವಂಥದ್ದು. NDA ಮೈತ್ರಿಕೂಟದಲ್ಲಿದ್ದಂಥವ್ರು ಅವರು ಈ ಮೋದಿ ಅವರ ಮತ್ತು BJP ಅಂಬ್ರೆಲಾದ ಕೆಳಗಡೆ ಯಾವಾಗ ನಿಂತ್ಕೊಳ್ಳೋರು, ಅವ್ರ ಹತ್ರ ಏನು ಸ್ಟ್ರೆಂತ್ ಇರಲಿಲ್ಲ. ಹೀಗಾಗಿ ಅವ್ರು ಮೋದಿ ಅವರೆಲ್ಲ ಅವಲಂಬಿತವಾದಂಥ ಪಕ್ಷಗಳವೆಲ್ಲ. ಆದರೆ NDA ಮೈತ್ರಿಕೂಟ ಇದೆಯಲ್ಲ, ಅಲ್ಲಿರುವಂಥವರೆಲ್ಲರೂ ಕಾಂಗ್ರೆಸ್ಗಿಂತ ಶಕ್ತಿಶಾಲಿಗಳು. ಎಷ್ಟೋ ರಾಜ್ಯದಲ್ಲಿ ಆದ್ರೆ ಅವರು ಒಗ್ಗಟ್ಟು ಪ್ರದರ್ಶನ ಮಾಡಲಿಲ್ಲ. ಅಲ್ಲಿ ನಾವು ಹೇಳಿದ್ವಿ ನೋಡಿ. ಅಂದರೆ NDA ಅನ್ನೋ ಒಂದು ಅಲಯನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಹನುಮೇಶ್ ಸರ್, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲ್ ಈಗ ಸೀಟ್ಗಳು ಎಷ್ಟಾದರೂ ಆಗಿರಲಿ, ಮಮತಾ ಬ್ಯಾನರ್ಜಿ ಸ್ಟ್ರಾಂಗ್ ಅನ್ನೋದನ್ನ ಯಾರೂ ಅಲಗಳೆಯೋಕ್ಕಾಗಲ್ಲ. ದೆಹಲಿ ಅವರು ಜೈಲಿಗೆ ಹೋಗೋ ಆ ಕಾಲಘಟ್ಟದವರೆಗೂ ಕೂಡ ಓಪನ್ ಆಗಿ ಒಂದು ಮುನ್ಸಿಪಾಲಿಟಿ ನೀವು ಎಲೆಕ್ಷನ್ ಮಾಡಿರಿ, ತಾಕತ್ತಿದ್ರೆ ಬನ್ನಿರಿ, ಈ ಸೀಟ್ ತೊಗೊಂಬಿಟ್ರಿ ನೋಡೋಣ BJP ಚಾಲೆಂಜ್ ಮಾಡ್ತಿದ್ದಂಥ ಪಾರ್ಟಿ. ಯಾವಾಗ ಸಿಸೋಡಿಯಾ ಇವರು ಅವರೆಲ್ಲ ಜೈಲಿಗೆ ಹೋಗ್ತಾರೋ ಆಮೇಲೆ ಸಿನಾರಿಯೋ ಚೇಂಜ್ ಆಗಿರಬಹುದು. ಬಟ್ ಪಂಜಾಬ್ ಭಗವಂತ್ ಮಾನ್ ಅದೇ ರೀತಿ ನಾನು ಹೇಳ್ತಾ ಹೋದರೆ ಜಾರ್ಖಂಡಲ್ಲಿ ಇನ್ನೂ ಒಬ್ಬ ಯಾರೋ ಸ್ಟ್ರಾಂಗ್ ಇದ್ದಾರೆ. ಜಮ್ಮು ಕಾಶ್ಮೀರ ಈ ಬಾರಿ ಪೋಲಿಂಗ್ ಪರ್ಸೆಂಟೇಜ್ ಕೇಳಿಬಿಟ್ರೆ ಅನೇಕರಿಗೆ ಶಾಕ್ ಇದು. ಇದೇನು ಜಮ್ಮು ಕಾಶ್ಮೀರದ ಈ ಥರ ಆಗ್ಬಿಡ್ತಾ ಅಂತೇಳಿ ಇಂಡಿವಿಜುವಲಾಗಿ ಸ್ಟ್ರಾಂಗ್ ಇದ್ದಾರೆ. NDA ಅಲಯನ್ಸಿಗೆ ಬನ್ರಪ್ಪ ಅಂತ ಹೇಳಿದಾಗ ತಕಡಿಗೆ ಹಾಕೋದು ಕಪ್ಪೆ, ಜಾಡಿಗೆ ಹಾಕೋದು ಏಡಿ, ಇದು ಸನ್ನಿವೇಶ ಅಂತ. ಅದೆಲ್ಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಬೆಟರ್ ಇರ್ತಿದ್ರೇನೋ ಅಂತ. ಬಹುಶಃ ಅದೇ ಒಂದು ದೊಡ್ಡ ಶಕ್ತಿ ಆಗ್ತದೆ. ಈಗ ಸ್ಟಾಲಿನ್ ಔಟ್ ಆಫ್ ಔಟು ಈಗೇನೋ ಎರಡು ಆ ಕಡೆ ಈ ಕಡೆ ಆಗಿರ್ಬೇಕು, ಔಟ್ ಆಫ್ ಔಟು ಸ್ಟಾಲಿನ್ ಹೊಡಿತಿರೋದಲ್ಲಿ ಸ್ಕೋರ್ ಮಾಡ್ತಿರೋದು ನೋಡಿ. ಇವರು ಸಾಮೂಹಿಕ ನಾಯಕತ್ವ ಅಂದಾಗ ಎಲ್ಲ ಕಡೆ ದೊಡ್ಡ, ಈಗ ಮೋದಿ ಅವರು ಹೆಂಗೆ ದೊಡ್ಡ ದೊಡ್ಡ ಪ್ರಚಾರ ಸಭೆಗಳನ್ನು ಮಾಡಿದ್ರು, ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲ ಘಟಬಂಧನದ ಪಕ್ಷಗಳು ನಾಯಕರು ಒಂದೊಂದು ಕಡೆ ಬಂದಿದ್ರೆ, ಒಂದೊಂದು ರಾಜ್ಯದಲ್ಲಿ ಒಂದು ಎರಡೆರಡು ಕಡೆ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದ್ರು ಕೂಡ ರಿಸಲ್ಟ್ ಬೇರೆನೇ ಆಗ್ತಾ ಇತ್ತು. ಬಹುಶಃ ಅದು ಎಲ್ಲ ಒಂದು ಕಡೆ ದೊಡ್ಡ ತೊಂದರೆ ಆಗಿರುವಂಥದ್ದು. ಅಷ್ಟಾದರೂ ಕೂಡ ಇಷ್ಟರ ಮಟ್ಟಿಗೆ ಇವತ್ತು NDA ಮೈತ್ರಿಕೂಟ
ಸಾಧನೆಯನ್ನು ಮಾಡಿರುವಂಥದ್ದು ನೋಡಿದರೆ ಎಲ್ಲ ಒಂದು ಕಡೆ ಭಾಳ ಇದು ಅಚ್ಚರಿಯ ಒಂದು ಫಲಿತಾಂಶ ಅಂತಲೇ ಹೇಳ್ಬೇಕಾಗುತ್ತೆ. Okay. ಮತ್ತು ಎಕ್ಸಿಟ್ ಪೋಲ್ಗಳನ್ನು ಎಲ್ಲರೂ ಕೂಡ ಭಾಳ ಗಂಭೀರವಾಗಿ ತೆಗೆದುಕೊಂಡು ಬಿಟ್ಟಿದ್ರು. ರಿಸಲ್ಟ್ ಇವತ್ತಿನ ರಿಸಲ್ಟಿಗೆ ಕಾಯೋ ಮನಸ್ಥಿತಿನೂ ಹೋಗ್ಬಿಟ್ಟಿತ್ತು. ಬಂದಾಯಿತು ಲಡ್ಡುಗಳು ಸಾವಿರಾರು ಕೆಜಿ ಲಡ್ಡು ರೆಡಿ ಆಗ್ತಿದೆ ಸರ್. ಯಾರು ಹಂಚ್ತಾರೆ ಗೊತ್ತಿಲ್ಲ ಅಷ್ಟೇ. ಪ್ರಶ್ನೆ ಅಲ್ಲಿದೆ ಇಲ್ಲಿ. ಫೈನ್. ಶಶಿ ನನ್ನ ಪ್ರಶ್ನೆ ಇಷ್ಟೇ ಇಲ್ಲಿ. ಇಂಡಿ ಅಲಯನ್ಸ್ ಇದರ ನೋಡಿ, ನಾನು ಈಗಲೇನು ಕನ್ಕ್ಲೂಷನ್ ಬರ್ತಿಲ್ಲ.